ಇದು ಜವೆ ಗೋಧಿಯಿಂದ ಮಾಡಿರೋ ರವೆ ಸಣ್ಣದಾಗಿದೆ. ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಇತ್ತೀಚೆಗೆ ಸಿಗ್ತಾ ಇದೆ. ತುಂಬ ಸಣ್ಣ ರವೆ ಇದು. ಉಪ್ಪಿಟ್ಟು ಮಾಡಿದ್ರೆ ಬಹಳನೇ ಚೆನ್ನಾಗಿರುತ್ತೆ. ಇದರಲ್ಲಿ ಹೆಚ್ಚಾಗಿ ಫೈಬರ್ ಇದೆ. ಹಾಗಾಗಿ ನಾವು ರೆಗ್ಯುಲರಾಗಿ ಬಳಸೋ ರವೆಯಲ್ಲಿ ಫೈಬರ್ ಇಲ್ಲ, ಅದು ರಿಫೈನ್ಡ್ ಫಾರಮ್ ಆಗಿರುತ್ತೆ. ಫೈಬರ್ ಇರೋ ಫುಡ್ಡು ತುಂಬ ಒಳ್ಳೆಯದು ನಮ್ಮ ಕರಳಿಗೆ ಎಲ್ಲ ಅಂತ ಇವಾಗ ಎಲ್ಲ ತಜ್ಞರು ಎಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಜವೆ ಗೋಧಿ ರವೆಯಿಂದ ಇವತ್ತು ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ, ಆವಿಷ್ಕಾರಕ್ಕೆ ಸ್ವಾಗತ. ಮೊದಲಿಗೆ ಒಂದು ಬಾಣಲಿನಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಜವೆ ಗೋಧಿನ ಹಾಕ್ಕೊಂಡಿದ್ದೀನಿ. ಇದನ್ನು ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಮೃದುವಾಗಿರುತ್ತೆ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಎನರ್ಜಿ ಕೊಡುವಂಥ ಉಪ್ಪಿಟ್ಟಾಗುತ್ತೆ, ಯಾಕೆಂದರೆ ಇದರಲ್ಲಿ ಫೈಬರ್ ಸಮೇತ ಇರೋ ರವೆ ಆದ್ದರಿಂದ ಒಳ್ಳೆ ಎನರ್ಜಿ ಕೊಡುತ್ತೆ. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಎಲ್ಲ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಾಡ್ತಾಯಿದ್ರೆ ಹುರಿತಾ ಇದ್ದಾಗಲೇ ಒಳ್ಳೆ ಘಮ ಘಮ ಅಂತ ಅರೋಮಾ ಬರ್ತಾಯಿದೆ. ಚಪಾತಿನ ಕೂಡ ಜವೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಇತ್ತೀಚೆಗೆ ಡಯಟಿಷಿಯನ್ಸ್ ಎಲ್ಲ ರೆಕಮೆಂಡ್ ಮಾಡ್ತಾಯಿದ್ದಾರೆ. ಜವೆ ಗೋಧಿ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಹಿಟ್ಟು ಮಾಡಿಸ್ಕೊಳ್ಬೋದು. ಗ್ಲೂಟನ್ ಅಲರ್ಜಿ ಇರೋರಿಗೆ, ಇವಾಗ ಗೋಧಿ ಬಳಸೋರಿಗೆಲ್ಲ ಗ್ಲೂಟನ್ ಅಲರ್ಜಿ ಆ ಥರ ಶುರುವಾಗಿದೆಯಲ್ಲ, ಆ ಥರದ್ದೇನೂ ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ಗ್ಲೂಟನ್ ಫ್ರೀ ಆಗಿದೆ ಜವೆ ಗೋಧಿ. ಮುಟ್ಟಿದ್ರೆ ಬಿಸಿ ತಟ್ಟೋ ಅಷ್ಟು ಬಿಸಿ ಆದರೆ ಸಾಕು, ತುಂಬ ಹುರಿಬಾರ್ದು ಇದನ್ನು ಆಲ್ಮೋಸ್ಟ್ ಆಗಿದೆ. ಇನ್ನೊಂಚೂರು 1-2 ನಿಮಿಷ ಹುರಿತೀನಿ. ನೋಡಿ, ಬಿಸಿ ತಟ್ತಾ ಇದೆ. ಈಗ ಸಾಕು ಇದು ಹುರಿದಿದ್ದು. ಇದನ್ನು ತೆಕ್ಕೊಂಬಿಡೋಣ. ಈಗ ಉಪ್ಪಿಟ್ಟು ಮಾಡೋದಕ್ಕೆ ಶುರು ಮಾಡೋಣ. ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕೋಣ. ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, 2 ಈರುಳ್ಳಿನ ಹಾಕಿದ್ದೀನಿ. ಉದ್ದುದ್ದ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಸೇಳು ಹಾಕಿ ಮಾಡಿದ್ದೀನಿ. ಉಪ್ಪಿಟ್ಟಿಗೆ ನಾನು ಯಾವಾಗಲೂ ಇದೇ ಥರ ಹಚ್ಚೋದು. ಕ್ಯಾರೆಟ್, ಬೀನ್ಸ್, ತರಕಾರಿ ಹಾಕು ಮಾಡ್ಕೊಳ್ಬೋದು, ಇಲ್ಲ ಪ್ಲೈನಾಗಿ ಬರೀ ಟೊಮೆಟೊ ಬಟಾಣಿ ಅಷ್ಟೇ ಹಾಕಿನೂ ಮಾಡ್ಕೊಳ್ಬೋದು. ಒಂದು ಟೊಮೆಟೊ ಸಣ್ಣ ಸೈಜಿಂದು 1 ಟೊಮೆಟೊ ಹಾಕಿದ್ದೀನಿ. ಬಟಾಣಿ, ಫ್ರೋಝನ್ ಬಟಾಣಿ, ಎಲ್ಲ ಉಪ್ಪಿಟ್ಟು ಮಾಡೋ ರೀತಿಯೇ. ನೀರು ಮಾತ್ರ 1 ಲೋಟಕ್ಕೆ 2.5 ಲೋಟ ಆ ಲೆಕ್ಕದಲ್ಲಿ ಹಾಕಬೇಕಾಗುತ್ತೆ. ತರಕಾರಿಗಳು ಎಲ್ಲ ಚೆನ್ನಾಗಿ ಬಾಡಿದೆ. ಇದು ಚೆನ್ನಾಗಿ ಬೆಂದ ಮೇಲೇ ನೀರು ಹಾಕಬೇಕು, ಆಮೇಲೆ ಏನು ಬೇಯೋದಕ್ಕೆ ಅಷ್ಟು ಟೈಮ್ ಇರಲ್ಲ. ಎಣ್ಣೆಲೇ ಚೆನ್ನಾಗಿ ಬಾಡಿಸಿದ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಬಾಡಿಸ್ತಾನೆ ಎಲ್ಲ ಬೆಂದುಬಿಡಬೇಕು ತರಕಾರಿಗಳೆಲ್ಲ, ಆವಾಗಲೇ ಉಪ್ಪಿಟ್ಟು ಪರ್ಫೆಕ್ಟಾಗಿ ಚೆನ್ನಾಗಾಗೋದು. ಈಗ ಆಗಿದೆ. ನೀರು ಹಾಕೋಣ. ನೀರನ್ನು ನಾನು ಮೊದಲೇ ಕಾಯಿಸಿಟ್ಕೊಂಡಿದ್ದೆ. 1ಕ್ಕೆ 2.5 ಲೆಕ್ಕದಲ್ಲಿ ಅಂತ ಹೇಳಿದ್ದೆ. 1ಕ್ಕೆ 2.5 ಲೆಕ್ಕದಲ್ಲಿ ನೀರು ಹಾಕಿದ್ದೀನಿ. ನಾವು ಮೀಡಿಯಮ್ ರವೆನಲ್ಲಿ ಉಪ್ಪಿಟ್ಟು ಮಾಡಿದಾಗ 1-2 ನಿಮಿಷಕ್ಕೇ ಅರಳ್ಕೊಂಬಿಡುತ್ತೆ, ಬೆಂದುಬಿಡುತ್ತೆ. ತಿನ್ನೋದಕ್ಕೆ ಒಂದು 20 ನಿಮಿಷ ಮುಂಚೆ ಮಾಡಿಕೊಂಡ್ರು ಪರ್ಫೆಕ್ಟಾಗಿ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಆದರೆ ಈ ಬನ್ಸಿ ರವೆ ಆಗಿರ್ಬೋದು, ಈಗ ನಾನು ಮಾಡ್ತಾ ಇರೋ ಜವೆ ಗೋಧಿ ರವೆ ಆಗಿರ್ಬೋದು, ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ, ಅರಳ್ಕೊಳ್ಳೋದಕ್ಕೆ ಎಲ್ಲ. ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಹಾಗಾಗಿ ಮೊದಲೇ ಅಡ್ವಾನ್ಸಾಗೇ ಸ್ವಲ್ಪ ಮಾಡಿ ಇಟ್ಕೊಂಬಿಡ್ಬೇಕು. ಉಪ್ಪು ಹಾಕೋಣ. ಈಗ 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕುದಿಯೋ ನೀರೇ ಹಾಕಿದ್ರೂ ಈ ಒಗ್ಗರಣೆ ಮೇಲೆ ನೀರು ಹಾಕಿದಾಗ ಸ್ವಲ್ಪ ಕುದಿ ಬರಬೇಕು, ಆಮೇಲೆ ರವೆ ಹಾಕಬೇಕು. ಈಗ ಕುದೀತಾ ಇದೆ. ತರಕಾರಿಗಳೆಲ್ಲ ಮೇಲೆ ತೇಲ್ತಾ ಇದೆ, ನೋಡ್ತಾ ಇರ್ಬೋದು. ಈ ಸ್ಟೇಜಲ್ಲಿ
ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮ್ನ ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು. ಈಗ ರವೆ ಹಾಕೋಣ. ಈಗ ಲಿಡ್ ಕವರ್ ಮಾಡಿ ಬೇಯೋದಕ್ಕೆ ಬಿಡೋಣ. ಕಂಪ್ಲೀಟ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಉಪ್ಪಿಟ್ಟು ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ. ಈಗ ಪರ್ಫೆಕ್ಟಾಗಿ ಬೆಂದಿದೆ. ಈ ಉಪ್ಪಿಟ್ಟನ್ನ ನಾವು ತಿಂಡಿ ತಿನ್ನೋದಕ್ಕೆ ಒಂದು 10 ನಿಮಿಷ ಮೊದಲೇ ಮಾಡಿಟ್ಕೊಂಡ್ರೆ ತಿನ್ನುವಾಗ ತುಂಬ ಚೆನ್ನಾಗಿ ಮೃದುವಾಗಿ ಅರಳ್ಕೊಂಡಿರುತ್ತೆ. ನಾವು ಬಿಳಿ ರವೆ ಉಪ್ಪಿಟ್ಟನ್ನ ಮಾಡಿದ ತಕ್ಷಣ ತಿಂತೀವಲ್ಲ, ಆ ಥರ ತಿಂದರೆ ಇದು ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಬೇಕಾದರೆ ಹಿಂಡ್ಕೊಳ್ಬೋದು. ಒಂದು ಟೊಮೆಟೊ ಹಾಕಿರೋದ್ರಿಂದ ನಿಂಬೆ ರಸ ಬೇಕಾಗದೇ ಇರ್ಬೋದು. ಇಲ್ಲ ಸರ್ವ್ ಮಾಡುವಾಗ ನಿಂಬೆ ಹಣ್ಣನ್ನು ಕಟ್ ಮಾಡಿ ಜೊತೆಗೆ ಇಟ್ಕೊಟ್ಟು ಬೇಕು ಅಂದರೆ ಹಿಂಡ್ಕೊಂಡು ತಿನ್ನೋ ಥರ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಅಷ್ಟೊಂದು ಹುಳಿ ಹಾಕೋದಕ್ಕಷ್ಟು ಇಷ್ಟಪಡಲ್ಲ, ಹಾಗಾಗಿ ಈಗ ನಿಂಬೆ ರಸ ಹಿಂಡಲ್ಲ. ನೋಡಿ ಉಪ್ಪಿಟ್ಟು ಎಷ್ಟು ಮೃದುವಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂದ ತಕ್ಷಣ ರುಚಿ ಕಡಿಮೆ ಅಂತ ಏನೋ ಅಂದ್ಕೊಳ್ಬೇಡಿ, ರುಚಿಯಲ್ಲೂ ಅಷ್ಟೇ ಸೂಪರಾಗಿರುತ್ತೆ. ಜವೆ ಗೋಧಿ ರವೆನ ಬಳಸಿ ಮಾಡಿರೋ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ. ತರಕಾರಿ ಎಲ್ಲ ಬಳಸಿ ಮಾಡಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಂಬೆಹಣ್ಣನ್ನು ಜೊತೆಯಲ್ಲಿ ಇಟ್ಟಿರ್ತೀನಿ, ಬೇಕಂದರೆ ನಿಂಬೆ ರಸ ಹಿಂಡಿಕೊಂಡು ತಿನ್ಬೋದು.